6ನೇ ತರಗತಿ ಕನ್ನಡ ಪುಸ್ತಕಕ್ಕೆ ಮಧು ಬಂಗಾರಪ್ಪ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿದ್ದಕ್ಕೆ ಬೇಸರ ವ್ಯಕ್ತಪಡಿಸ್ತಾ ಇರೋದು. ಸಾಮಾಜಿಕ ಜಾಲತಾಣದಲ್ಲಿ ದಬ್ಬಾಳಿಕೆ ಅಂತ ಪೋಸ್ಟ್ ಹಾಕಿದ್ದಾರೆ. ಅವರು ಇದನ್ನ ಇದು ಸರಿಯಲ್ಲ, ಇದು ದಬ್ಬಾಳಿಕೆಯ ಪ್ರವೃತ್ತಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಹಾರ ಪದ್ಧತಿಯಲ್ಲಿ ಮೊಟ್ಟೆ, ಮೀನು, ಮಾಂಸ ಕೈ ಬಿಟ್ಬಿಟ್ಟಿದ್ದಾರೆ ಪುಸ್ತಕದಲ್ಲಿ. ಅದಕ್ಕೂ ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಆಹಾರ ಪದ್ಧತಿ ಏನು ಅದನ್ನ ಹೇಳಬೇಕು, ಅದನ್ನ ಬಿಟ್ಟು ಮೊಟ್ಟೆ, ಮೀನು, ಮಾಂಸ ಇದನ್ನೆಲ್ಲ ಯಾಕೆ ಬಿಡಬೇಕು ಅಂತ ಕೇಳ್ತಾ ಇದ್ದಾರೆ. ಕೇವಲ ಸಸ್ಯಾಹಾರಗಳನ್ನಷ್ಟೇ ಉಲ್ಲೇಖಿಸಲಾಗಿದೆ ಪುಸ್ತಕದಲ್ಲಿ ಅನ್ನೋದು ಕೂಡ ಅಸಮಾಧಾನ. NCERT ಪಠ್ಯ ಪುಸ್ತಕದ ಬಗ್ಗೆ ಮಧು ಬಂಗಾರಪ್ಪ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸರಿಯಲ್ಲ, ಇದು ತಪ್ಪು ಅನ್ನೋದನ್ನು ಅವ್ರು ಹೇಳ್ತಾ ಇರೋದು. ಪುಸ್ತಕದಲ್ಲಿ ಬರೀ ದೇವರು, ಧರ್ಮದ ವಿಚಾರ, ಕನ್ನಡದ ಅಸ್ಮಿತೆಗೆ ಅಪಚಾರ ಮಾಡುವಂಥ ಕೆಲಸವನ್ನು ಈ ಮುಖಾಂತರವಾಗಿ ಮಾಡಲಾಗ್ತಾ ಇದೆ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕೊಂಡಿದ್ದಾರೆ. ಇದು ಸಾಕಷ್ಟು ರೀತಿಯಾದಂಥ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಧು ಬಂಗಾರಪ್ಪ ಅವರೇ ಇದ್ದಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನೀವು ಹಾಕಿರೋ ಪೋಸ್ಟ್ ನಮಸ್ಕಾರ. ಸಾಮಾಜಿಕ ಜಾಲತಾಣದಲ್ಲಿ ನೀವು ಹಾಕಿರೋ ಪೋಸ್ಟನ್ನು ನೋಡ್ತಾ ಇದ್ದೆ. ಅದೇನಂದರೆ ಇವಾಗ ನಮ್ಮ NCERTಯಲ್ಲಿ ಬುಕ್ಕಲ್ಲಿ ಒಂದು ಕೃಷ್ಣ ಅಂತ ಮತ್ತು ಬೇರೆ ಬೇರೆ ಹೆಸರೆಲ್ಲ ಹಾಕ್ಕೊಂಡು ಅವರು ಮಕ್ಕಳಿಗೆ ವೈಚಾರಿಕತೆ ಬಗ್ಗೆ ಮತ್ತು ಅವರು ಊಟ ಹೆಂಗೆ ವೆಜಿಟೇರಿಯನ್ನೇ ಮಾಡಬೇಕು, ನಾನ್ ವೆಜಿಟೇರಿಯನ್ ಮಾಡಬಾರ್ದು ಮತ್ತು ಬೇರೆ ಬೇರೆ ಸಿಸ್ಟಮ್ ಎಲ್ಲ ತಗೊಂಡಿದ್ದಾರೆ. ಏನಾಗ್ತದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ಕಲಿಬೇಕಾದ್ರೆ ಯಾವತ್ತೂ ಕೂಡ ನಮ್ಮ ಕಲ್ಚರ್ನ ಬಿಟ್ಬಿಟ್ಟು ಅವ್ರು ಹೋಗೋದಕ್ಕಾಗೋದಿಲ್ಲ. ಫಸ್ಟ್ ಫೌಂಡೇಶನ್ ಕಲ್ಚರ್ ನಾವು ಇವತ್ತು ತಂದಿರೋದಲ್ಲ, ಅದು ವೈಚಾರಿಕತೆ ಎಷ್ಟೋ ಸಾವಿರಾರು ವರ್ಷದ ಹಿಂದೆಯಿಂದನೂ ಕೂಡ ಅದಕ್ಕೆಲ್ಲರೂ ಕೂಡ ನಮ್ಮ ತಂದೆ ತಾಯಿಯವರು, ನಮ್ಮ ಅಜ್ಜಂದರು, ಬೇರೆ ಬೇರೆ ಮಕ್ಕಳ ಅವ್ರ ತಂದೆ ತಾಯಿಯವರು, ಮುತ್ತಾತ ಎಲ್ಲರೂ ಕೂಡ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಇವತ್ತು NCERTಯವರು ತಂದಿರ್ತಕ್ಕಂಥ ಬುಕ್ಕಲ್ಲಿ ಸಂಪೂರ್ಣವಾಗಿ ಮಕ್ಕಳಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಮತ್ತು ದ್ವೇಷವನ್ನು ಬಿತ್ತತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ. ಈಗ ನಮ್ಮ ಪರಂಪರೆ ಇದೆ, ನಾವು ಯಾವತ್ತೂ ಕೂಡ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ನಮ್ಮ ಸಂವಿಧಾನನ ಮುಂದೆ ಇಡಬೇಕಾಗತ್ತೆ. ಈಗ ನಾನು ಶಿಕ್ಷಣ ಸಚಿವನಾದ ತಕ್ಷಣ ನನ್ನ ಸಂವಿಧಾನವನ್ನು ಮಕ್ಕಳಿಗೆ ಹೇಳ್ಕೊಟ್ವಿ. ಯಾಕೆ ಹೇಳ್ಕೊಟ್ವಿ? ಸಂವಿಧಾನದಲ್ಲಿ ಜಾತಿ ಭೇದ ಇರಬಾರ್ದು, ಧರ್ಮದ ಭೇದ ಇರಬಾರ್ದು, ನಮ್ಮ ದೇಶದ ಬಗ್ಗೆ ಪ್ರೀತಿ ಇರಬೇಕು, ನಮ್ಮ ಪ್ರಜೆ ಆಗಿ ನಾವು ಹೆಂಗಿರಬೇಕು, ಅದರೊಳಗೆ ಎಲ್ಲದೂ ಕೂಡ ಕ್ಲೀನಾಗಿದೆ, ಒಳ್ಳೆ ಬುದ್ಧಿ ಇದೆ. ಆದರೆ ಇವತ್ತು NCERTಯಲ್ಲಿ ವಿತೌಟ್ DSCERT ನಮ್ಮ ಏನು ರಾಜ್ಯದ ಒಂದು ಡಿಪಾರ್ಟ್ಮೆಂಟ್ ಇದೆ, ಯಾವುದೇ ಟೆಕ್ಸ್ಟ್ ಬುಕ್ ಆಗಬೇಕಾದ್ರೆ ಅವರೆಲ್ಲರೂ ಕೂಡ ಅದರಲ್ಲಿ ನೋಡ್ತಾರೆ ಏನಿರಬೇಕು, ಏನಿರಬಾರ್ದು, ಯಾಕಿರಬೇಕು, ಈ ವಯಸ್ಸಿಗೆ ಮಕ್ಕಳಿಗೆ ಇದು ಒಳ್ಳೇದಾ ಬೇಡವಾ ಎಲ್ಲದನ್ನೂ ನೋಡ್ತಾರೆ. ಇವತ್ತು NCERTಯವರು ಹೇರ್ತಕ್ಕಂಥದ್ದು ಕೆಲಸ. ಈಗ ನಾನು ಕೃಷ್ಣ ಅಂತೇಳಿ ಈ ಬುಕ್ ಅವ್ರು ಹಾಕಿದ್ದಾರೆ. ಈಗ ನಾನು ಏನಾದ್ರು BJP ವಿರುದ್ಧ ಇಲ್ಲಾಂದರೆ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಮಾತಾಡಿದ್ರೆ ಫಸ್ಟ್ ನಾ ಹಿಂದೂ ವಿರೋಧಿ ಆಗಿಬಿಡ್ತೀನಿ. ಇವರು ಬದನೆಕಾಯಿ ಹಿಂದೂ ಇರೋದಿಲ್ಲ. ಹಿಂದೂ ಅಂತಕ್ಕಂಥದ್ದು ನಮ್ಮ ತಂದೆ ತಾಯಿಯವರು, ಅವರು ಹಿಂದೂಗಳೇ, ಅವ್ರ ತಂದೆ ತಾಯಿಯವರು ಹಿಂದೂಗಳೇ. ನಾವೆಲ್ಲರೂ ಕೂಡ ಬೇರೆ ಜಾತಿ ಧರ್ಮನೂ ಕೂಡ ಪ್ರೀತಿ ಮಾಡ್ತಕ್ಕಂಥದ್ದನ್ನು ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಿದ್ದಾರೆ. ಈಗ NCERT ಬುಕ್ಕಲ್ಲಿ ಮಲ್ನಾಡ್ ಬಗ್ಗೆ ಇಲ್ಲ, ಕಾರವಾರ ಕೋಸ್ಟಲ್ ಮಂಗಳೂರು ಬಗ್ಗೆ ಇಲ್ಲ. ಆಯ್ತಪ್ಪ, ಅಷ್ಟೊಂದು ಬಿಟ್ಬಿಡಿ. ರಾಗಿ ಮುದ್ದೆನೇ ಇಲ್ಲ. ದೇವೇಗೌಡರು ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟು ಅಂದರೆ ಅವ್ರಿಗೊಂಥರ ದೇವ್ರ ಥರ ನೋಡ್ತಾ ಇದ್ದಾರೆ. ಆಯಿತು, ಸನ್ಮಾನ್ಯ ದೇವೇಗೌಡರೇ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಗಿ ಮುದ್ದೆ ಫೇಮಸ್ ಆಗಿದ್ದು. ರಾಗಿ ಮುದ್ದೆನ ಬರೀ ನೀವು ಸೊಪ್ಪು ಸಾರಲ್ಲೇ ತಿನ್ನಬೇಕು. ಯಾವನ್ರಿ ಹೇಳೋದಕ್ಕೆ? ಮಕ್ಕಳಿಗೆ ಈ ಥರ ಹೇಳೋದಕ್ಕೆ ಯಾರು? ಯಾಕೆ ಅದರೊಳಗೆ ಕೋಳಿ ಸಾರು, ಮಟನ್ ಸಾರು ಇದೆಲ್ಲ ಇರೋದಿಲ್ವಾ? ಇದು ಇವತ್ತು ಇದೇ ಥರ ಬಿಟ್ಟರೆ ನೀವು ಮಂಗಳೂರು ಭಾಗದಲ್ಲಿ ಅಲ್ಲೇ ಮೀನು, ಅಲ್ಲಿದ ಒಂದು ವ್ಯವಸ್ಥೆ ಇರ್ತದೆ. ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ, ಎಣ್ಣೆಗಾಯಿ ಫೇಮಸ್ಸು. ಏನು ಜೋಳದ ರೊಟ್ಟಿ, ಎಣ್ಣೆಗಾಯಿ ಯಾಕೆ? ಅದ್ರ ಜೊತೆಗೆ ಮಟನ್ ಸಾರು ಇಲ್ಲ ಚಿಕನ್ ಬೇರೆಯವರು ಯಾರು ತಿನ್ನೋದೇ ಇಲ್ವೇ? ನೀವು ಬೆಳಗಾಂ ಡಿವಿಷನಲ್ಲಿ ಬಾಂಬೆ ಮಹಾರಾಷ್ಟ್ರ ಇನ್ಫ್ಲೂಯೆನ್ಸ್ ಇರುತ್ತೆ, ಹೈದರಾಬಾದ್ ಇನ್ಫ್ಲೂಯೆನ್ಸ್ ಇರುತ್ತೆ, ತಮಿಳ್ನಾಡು ಇನ್ಫ್ಲೂಯೆನ್ಸ್ ಈ ಕಡೆ ಭಾಗದಲ್ಲಿ ಮತ್ತು ಮೈಸೂರು ಬಾರ್ಡರ್ ಭಾಗದಲ್ಲಿ ಇರ್ತದೆ. ಮಂಗಳೂರಲ್ಲಿ ಕೇರಳ ಇನ್ಫ್ಲೂಯೆನ್ಸ್ ಇರುತ್ತೆ. ಮಂಗಳೂರು ನೀವು ಉಡುಪಿ ಮತ್ತು ಅದೇ ರೀತಿ ಕಾರವಾರ ಹೋದರೆ ನಿಮಗೆ ಅಲ್ಲಿ ಗೋವಾ ಇನ್ಫ್ಲೂಯೆನ್ಸ್ ಇರುತ್ತೆ. ಇದೆಲ್ಲದೂ ಕೂಡ ನಮ್ಮ ಕಲ್ಚರಲ್ಲಿ ಬಂದಿರ್ತದೆ. ಈ ಕಲ್ಚರ್ನ ಉಪಯೋಗ ಮಾಡಿಕೊಂಡು ಬೆಳೀತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ದ್ವೇಷವನ್ನು
ಅಂದರೆ ನೀವು ವೆಜ್ ತಿನ್ನಬೇಕು, ನಾನ್ ವೆಜ್ ತಿನ್ನೋರು ನಾಳೆ ನೀವು ಕೆಟ್ಟವರು ಅಂತ ಹೇಳಿಬಿಟ್ರೆ ಆಯ್ತು. ಹಂಗಾರೆ ಯು ಪಿಯಿಂದ ಹೈಯೆಸ್ಟ್ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಬಿ ಜೆ ಪಿಯವ್ರ ಸರ್ಕಾರ ಇಟ್ಕೊಂಡು, ಏನಂತಾರಂತೆ ಇವರು ಅಲ್ಲೂ ಹೋಗ್ಬಿಟ್ಟು ವೆಜಿಟೇರಿಯನ್ ಪ್ರಮೋಟ್ ಮಾಡ್ತಾರಂತ. ಸರ್, ಈಗ ಈ ನಿಮಗೆ CBSE ಹೈಯೆಸ್ಟ್ ಜ್ಞಾನಪೀಠ ಪ್ರಶಸ್ತಿಯ ಬಂದಿರದೆ ಸರ್ ಇದು ಕಲ್ಚರ್ನ ಕಿಲ್ ಮಾಡ್ತಾರೆ, ಕಲ್ಚರ್ನ ಸಾಯಿಸ್ತಾರೆ. ನಿಮ್ಮ ವೈಚಿಕಾರತೆ ಏನು ನಿಮ್ಮ ಸಂಪ್ರದಾಯ ಏನಿದೆ ಆ ಸಂಪ್ರದಾಯವನ್ನ ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮ ದೇಶದೊಳಗೆ ಒಂದೇ ಥರದ ಸಂಪ್ರದಾಯ ಇರಬೇಕು. ನಮ್ಮ ದೇಶ ಡಿವೈಡ್ ಆಗಬೇಕಾದ್ರೆ ಭಾಷೆ ಮೇಲೆ ಡಿವೈಡ್ ಆಯ್ತು ಫೆಡರಲ್ ಸಿಸ್ಟಮ್ ಅಲ್ಲಿ. ಸರ್, ನನಗೆ ಅದನ್ನೇ ಮಾತಾಡಕ್ ಬರ್ತಾ ಇದೆ. ಈಗ CBSE ಹಿಂದಿ ಹೇರಿಕೆ ಜಾಸ್ತಿ ಆಗ್ತಾ ಇದೆ, ಈ ತರದೆಲ್ಲ ಇತ್ತು. ಈ ಪಠ್ಯ ಪುಸ್ತಕದ ವಿಚಾರದ ಬಗ್ಗೆ ಮತ್ತಷ್ಟು ಮಾತಾಡಬೇಕು.